ಎವ್ರಿವನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದು ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಎಕ್ಸ್ ಪರ್ಸನ್ ಬಗ್ಗೆ ಒಂದು ರೀಡಿಂಗ್ ಮಾಡಿ ಮ್ಯಾಮ್ ಅಂತ ಹೇಳ್ಬಿಟ್ಟು. ಎಸ್, ಡೆಫಿನೆಟ್ಲಿ ಇವತ್ತಿನ ರೀಡಿಂಗ್ ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ಆಗಿರುತ್ತೆ. ಅವರ ಒಂದು ಕರೆಂಟ್ ಎನರ್ಜಿ, ಅವ್ರು ನಿಮ್ಮ ಬಗ್ಗೆ ಈಗ ಏನು ಕರೆಂಟ್ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ. ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಓಕೆ, ಸೊ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಲ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆ ಏನು ಹೇಳ್ಬೋದು, ತುಂಬಾ ಪಾಸಿಟಿವ್ ಆಗಿ ತುಂಬ ಜನ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಯಾವಾಗಲೂ ಮೆನ್ಷನ್ ಮಾಡ್ತೀನಲ್ವ ನನ್ನ ಚಾನಲಲ್ಲಿ ಪಾಸಿಟಿವ್ ಕಮೆಂಟ್ಸ್ಗಳನ್ನ ಯಾರೆಲ್ಲ ಮಾಡ್ತೀರಾ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಬಿಟ್ಟು. ಸೊ ಡೆಫಿನೆಟ್ಲಿ ತುಂಬಾ ಖುಷಿ ಆಗುತ್ತೆ ಆ್ಯಂಡ್ ನಿಮಗೂ ಕೂಡ ರಿಪ್ಲೈ ಮಾಡಲಿಕ್ಕೂ ಕೂಡ ತುಂಬ ಖುಷಿ ಆಗುತ್ತೆ. ಹ್ಯಾಪಿ ಒಂದು ಏನು ಹೇಳ್ಬೋದು, ಒಂದು ಪಾಸಿಟಿವ್ ಎನರ್ಜೀಸ್ ಚೇಂಜ್ ಆಗುತ್ತೆ ನಾನು. ಸೊ ತುಂಬಾ ಬ್ಯೂಟಿಫುಲ್ ಆಗಿ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ರೀಡಿಂಗ್ ಆಗಿರುತ್ತೆ ಇದು. ಓಕೆ, ಸೊ ಇಲ್ಲಿ ನಿಮ್ಮ ಪರ್ಸನ್ ಬಗ್ಗೆ ಅಲ್ಲ, ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ. ಓಕೆನಾ, ಕನ್ಫರ್ಮ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಎಕ್ಸ್ ಪರ್ಸನ್ ಯಾರಿದ್ದಾರೆ ಅವರ ಒಂದು ಎನರ್ಜೀಸ್, ಅವರೊಂದು ಫೋಟೋ ನೋಡುವಂಥದ್ದಾಗಿರ್ಬೋದು ಅಥವಾ ಅವರನ್ನ ನೆನ್ಪು ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಅವ್ರ ಹೆಸರನ್ನೇ ಹೇಳುವಂಥದ್ದಾಗಿರಲಿ. ಸೊ ಮಾಡಿ. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಸೊ okay, the word Queen of Swords, Five of Wands, Magician, then Seven of Swords, Four of Pentacles. Okay, so then ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್ ಸಿಕ್ಸ್ ಆಫ್ ಕಪ್ಸ್ ಬಂದಿದೆ. ಓಕೆ, ಸೊ ಇಲ್ಲಿ ತುಂಬ ಜನ ಏನು ಹೇಳ್ಬೋದು, ಬೇರೆಯವ್ರ ವಿಷಯಕ್ಕೆ ಜಗಳ ಮಾಡಿಕೊಂಡು ನೀವು ಇವಾಗ ಸಪ್ರೇಷನಲ್ಲಿರೋ ಹಾಗೆ ಕಾಣಿಸ್ತಾ ಇದೆ. ನಿಮ್ಮ ಎಕ್ಸ್ ಪರ್ಸನ್ ಇರ್ಬೋದು, ನೀವಿರ್ಬೋದು, ಇಲ್ಲಿ ಬೇರೆ ಯಾವುದೋ ಒಂದು ವಿಷಯಕ್ಕೆ ಜಗಳ ಮಾಡ್ಕೊಂಡಿರ. ನಿಮ್ಮ ವಿಷಯಕ್ಕೆ ಜಗಳ ಮಾಡ್ಕೊಳೋದಕ್ಕಿಂತ ಬೇರೆ ಯಾರ್ದೋ ವಿಷಯನ ಇಟ್ಕೊಂಡು ನೀವು ಜಗಳ ಮಾಡ್ಕೊಂಡಿರೋವಂಥದ್ದು. ಇಲ್ಲಿ ಕೆಲವೊಬ್ರಿಗೆ ಏನಂತ ಹೇಳಿದ್ರೆ, ನೀವು ಬೇರೆ ವ್ಯಕ್ತಿ ಜೊತೆಗೆ ಅಥವಾ ನೀವು ಬೇರೆ ಫ್ರೆಂಡ್ಸ್ ಜೊತೆಗೆ ಮಾತಾಡಿದ್ರೆ ಅಥವಾ ಅವ್ರಿಗೆ ಆಗದಿರೋಂಥ ವ್ಯಕ್ತಿ ಜೊತೆಗೆ ನೀವು ಮಾತಾಡಿದ್ರೆ ಅವ್ರಿಗೆ ಆಗಲ್ಲ. ಓಕೆನಾ, ಸೊ ಇಲ್ಲಿ ನಿಮ್ಮ ಒಂದು ಎನರ್ಜಿನೂ ಆ ಥರ ಇರ್ಬೋದು. ನೀವು ನಿಮಗಾಗ್ದಿರೋಂಥ ವ್ಯಕ್ತಿ ಜೊತೆಗೆ ನಿಮ್ಮ ಎಕ್ಸ್ ಪರ್ಸನ್ ಮಾತಾಡಿದ್ರು ಅಂತ ಹೇಳಿದ್ರೆ ನಿಮಗೆ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ. ಸೊ ಇಲ್ಲಿ ತುಂಬ ಕಂಟ್ರೋಲ್ ಇಶ್ಯೂಸ್ ಇದೆ. ನಾನು ಹೇಳ್ದಂಗೆ ಕೇಳ್ಕೊಂಡಿರಬೇಕು ಅಥವಾ ನಾನು ಹೇಳ್ದಂಗೆ ನೀನು ಇರಬೇಕು, ನಾನೇನು ಹೇಳ್ತೀನಿ ನೀನು ಹಾಗೆ ಮಾಡಬೇಕು ಅನ್ನೋಂಥದ್ದೆಲ್ಲ ಇಲ್ಲಿ ಆ ಥರ ಒಂದು ಎನರ್ಜೀಸ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ನಿಮ್ಮ ಪರ್ಸನ್ ತುಂಬಾ ಟ್ಯಾಲೆಂಟೆಡ್ ಇದ್ದಾರೆ, ಏನು ಹೇಳ್ಬೋದು, ಮಲ್ಟಿ ಟ್ಯಾಲೆಂಟ್ ಅಂತಲೇ ಹೇಳ್ಬೋದು. ಓಕೆನಾ, ಸೊ ಆ ಥರ ಇಲ್ಲಿ ಟ್ಯಾಲೆಂಟ್ ಪರ್ಸನ್ ಇದ್ದಾರೆ. ಸೊ ಇಲ್ಲಿ ಬಿಸ್ನೆಸ್ ಮ್ಯಾನ್ ಕೂಡ ಇರ್ಬೋದು, ನಿಮ್ಮ ಪರ್ಸನ್ ಬಿಸ್ನೆಸ್ ಮಾಡ್ತಿರೋಂಥ ವ್ಯಕ್ತಿ ಆಗಿರ್ಬೋದು. ಇಲ್ಲಿ ತುಂಬ ವರ್ಷದಿಂದ ಈ ಒಂದು ರಿಲೇಷನ್ಶಿಪ್ನ ನೀವು ಲೀಡ್ ಮಾಡ್ತಿದ್ರಿ ಅಥವಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ರಿ. ತುಂಬ ವರ್ಷದಿಂದ ನೀವು ಈ ಒಂದು ವ್ಯಕ್ತಿನ ಪರಿಚಯದಲ್ಲಿ ಇರ್ಬೋದು ಅಥವಾ ಫ್ರೆಂಡ್ ಆಗಿರ್ಬೋದು ಅಥವಾ ಏನು ಹೇಳ್ಬೋದು, ಈ ಒಂದು ವ್ಯಕ್ತಿ ಜೊತೆಗೆ ನೀವು ತುಂಬ ವರ್ಷದ ಒಂದು ಕನೆಕ್ಷನ್ ಇದೆ. ಓಕೆನಾ, ಸೊ ಅಟ್ರಾಕ್ಷನ್ ಕೂಡ ಇದೆ ಕೆಲವೊಬ್ರು ಇಲ್ಲಿ ಮ್ಯಾರೇಜ್ ಕೂಡ ಆಗಬೇಕು ಅನ್ನೋವಂಥದ್ದು ಆ ಥರ ಮಾತುಕತೆನ ನೀವು ಮಾಡಿದ್ದೀರಾ. ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ಇಲ್ಲಿ ಆಲ್ರೆಡಿ ಯಾರೊಬ್ರು ಮ್ಯಾರಿಡ್ ಪೀಪಲ್ ಇರ್ಬೋದು ಅಥವಾ ನಿಮ್ಮ ಎಕ್ಸ್ ಪರ್ಸನ್ ಇರ್ಬೋದು, ನೀವಿರ್ಬೋದು, ನಿಮ್ಮಿಬ್ಬರಲ್ಲಿ ಒಬ್ರು ಇಲ್ಲಿ ಮ್ಯಾರಿಡ್ ಆಗಿರೋರು ಇದ್ದೀರ. ಓಕೆನಾ, ಸೊ ಇಲ್ಲಿ ತುಂಬ ಜನದ್ದೊಂದು ಎನರ್ಜೀಸ್ ನೋಡಿದರೆ ಇಲ್ಲಿ ಒಂದು ಫೈರ್ ಎಲಿಮೆಂಟ್, ಒಂದು ಸೈನ್ ಕಾಣಿಸ್ತಾ ಇದೆ ಇಲ್ಲಿ. ಅಂದರೆ ಏನು ಹೇಳ್ಬೋದು, ಮೇಷರಾಶಿ, ಸಿಂಹರಾಶಿ, ಧನಸ್ಸು ರಾಶಿಯವರ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಹಾಗೆಯೇ ಏನು ಹೇಳ್ಬೋದು, ಎ ಸೈನ್ ಕೂಡ ಇದೆ ಇಲ್ಲಿ. ಓಕೆ, ಸೊ ತುಲಾ ರಾಶಿ, ಕುಂಭರಾಶಿ, ಮಿಥುನ ರಾಶಿ, ಈ ಥರದ ಒಂದು ರಾಶಿಯ ಒಂದು ಇಲ್ಲಿ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಏನಂತ ಹೇಳಿದ್ರೆ, ಒಂದು ಫೈನಾನ್ಷಿಯಲ್ ಇಶ್ಯೂಸಿಂದ ನೀವಿಬ್ರು ಜಗಳ ಮಾಡ್ಕೊಂಡಿರ್ಬೋದು ಅಥವಾ ಸಮಥಿಂಗ್ ಇಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ನಿಮ್ಮ ಎಕ್ಸ್ ಪರ್ಸನಿಂದ ಚೀಟ್ ಆಗಿರೋವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಸೊ ಪ್ರೀತಿ ಇತ್ತು, ಒಂದು ಏನು ಹೇಳ್ಬೋದು, ಒಂದು
ಗುಡ್ ಕನೆಕ್ಷನ್, ಒಂದು ಗುಡ್ ಫ್ರೆಂಡ್ಶಿಪ್ ಅಂತಲೇ ಹೇಳ್ಬೋದು ನಿಮ್ಮಿಬ್ಬರ ಮಧ್ಯ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ಮನಸ್ತಾಪ ಬಂದು, ಅಥವಾ ದುಡ್ಡಿನ ವಿಚಾರದಲ್ಲೇ ಮನಸ್ತಾಪ ಬಂದಿರ್ಬೋದು, ಅಥವಾ ಇಲ್ಲಿ ನಿಮಗೆ ಹೇಳಿದೆ ಅಲ್ವಾ, ಇಲ್ಲಿ ಆಗದಿರೋಂಥ ವ್ಯಕ್ತಿ ಜೊತೆ ನೀವೇನೋ ಮಾತಾಡಿರೋವಂಥದ್ದು, ಸಮಥಿಂಗ್ ಈ ಥರ ಏನೋ ಒಂದು ವಿಷಯದಲ್ಲಿ ಇಟ್ಕೊಂಡು ನಿಮ್ಮಿಂದ ಅವರು ಸಪ್ರೇಷನ್ ಆಗಿರೋವಂಥದ್ದು ಈಗ ಕರೆಂಟ್ ಎನರ್ಜೀಸ್ ಕಾಣಿಸ್ತಾ ಇದೆ. ಸೊ ಅವರಿಲ್ಲಿ ಏನು ಥಿಂಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಏನು ನನ್ನ ಮಾತಿಗಳು ಅಥವಾ ಅವನು ಗೌರವ ಕೊಡಲಿಲ್ಲ, ನನ್ನ ಮಾತಿಗಳು ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ನಾನು ಹೇಳಿದನ್ನ ಅವಳು ಅರ್ಥ ಮಾಡ್ಕೊಳ್ತಾ ಇಲ್ಲ, ಅಥವಾ ಅವನು ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋಂಥದ್ದು ಅವ್ರ ಮೈಂಡಲ್ಲಿ ಇವಾಗ ಕರೆಂಟ್ ಎನರ್ಜಿ ಅವ್ರದ್ದು ಈ ಥರ ಇದೆ. ಓಕೆನಾ? ಸೊ ನಾನು ಹೇಳಿದಷ್ಟು ಮತ್ತೆ ರಿಪೀಟ್ ಅದೇ ಒಂದು ತಪ್ಪುಗಳು ನಡೀತಾ ಇದೆ ಅಂತ ಕಾಣಿಸ್ತಿದೆ. ನಿಮ್ಮಿಂದ ಇರ್ಬೋದು, ನಿಮ್ಮ ಪರ್ಸನಿಂದ ಇರ್ಬೋದು, ಅಂದರೆ ಎಕ್ಸ್ ಪರ್ಸನಿಂದ. ಸೊ ಇಲ್ಲಿ ಅದೇ ಥರನೇ ಥಿಂಕ್ ಮಾಡ್ತಿದ್ದಾರೆ, ಅವ್ರು ಯೋಚನೆ ಮಾಡ್ತಿದ್ದಾರೆ. ಈಗ ಒಂದು ಕರೆಂಟ್ ಎನರ್ಜೀಸ್ ಕೂಡ ಅದೇ ಇದೆ. ನಾನು ಹೇಳಿರೋಂಥ ಮಾತೊಳಿಗೆ ಅಥವಾ ಅವನಿಗೆ ಅರ್ಥ ಆಗಲ್ಲ ಯಾಕೆ ಅನ್ನುವಂಥದ್ದು. ಸೊ ಇಲ್ಲಿ ಏಂಜಲ್ ಇದಕ್ಕೇನು ಗೈಡೆನ್ಸ್ ಮಾಡ್ತಿದ್ದಾರೆ ಅಂತ ಚೆಕ್ ಮಾಡೋಣ. ಓಕೆ, ವೆಯ್ಟ್ ಅಂತೇಳಿ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ತುಂಬ ದಿನನೂ ಆ ಒಂದು ಎಕ್ಸ್ ಪರ್ಸನಿಗೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತಲೂ ಕಾಣಿಸ್ತಾ ಇದೆ. ಸೊ ಇಲ್ಲಿ ಏಂಜಲ್ ಹೇಳ್ತಿದ್ದಾರೆ, ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ನಿಮ್ಮ ಒಂದು ಎಕ್ಸ್ ಪರ್ಸನ್ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ರೀಕನೆಕ್ಟ್ ಆಗ್ಬೋದು ನಿಮ್ಮಿಬ್ಬರ ಮಧ್ಯ. ಇಲ್ಲಿ ಕಾಂಟ್ಯಾಕ್ಟ್ ಕೂಡ ಮಿಸ್ ಆಗಿರುವಂಥದ್ದು, ನಿಮ್ಮ ಜೊತೆ ಅವರು ಮಾತಾಡ್ತಾ ಇಲ್ಲ. ಓಕೆ, ಸೊ ಇಲ್ಲಿ ಮಾತಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟೆ ನೀವು ಇಲ್ಲಿ ತುಂಬ ಟೆನ್ಷನಲ್ಲಿದ್ದೀರಾ. ಸೊ ಆ ವ್ಯಕ್ತಿ ಏನು ಇದ್ದಕ್ಕಿದ್ದಾಗೆ ನಂಬರ್ನ ಬ್ಲಾಕ್ ಮಾಡಿದ್ದಾರೆ. ಓಕೆ, ಹ್ಯಾಪಿ ಬಿಗ್ ಚೇಂಜರ್ಸ್. ಇಲ್ಲಿ ಇದ್ದಕ್ಕಿದ್ದಾಗೆ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ, ಅಥವಾ ಇದ್ದಕ್ಕಿದ್ದಾಗೆ ನಿಮ್ಮಿಂದ ಅವರು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ಸೊ ಇಲ್ಲಿ ನೀವೇನು ಮಾಡ್ತಿದ್ದೀರಾ, ತುಂಬ ಟೆನ್ಷನ್ ಆಗಿದ್ದೀರಾ. ಯಾಕೆ ಈ ವ್ಯಕ್ತಿ ಈ ಥರ ಮಾಡ್ತಿದ್ದಾರೆ, ಕಂಪ್ಲೀಟಾಗಿ ನನ್ನಿಂದ ದೂರ ಆಗಿಬಿಟ್ರಾ, ಆ ಥರದ್ದೆಲ್ಲ ನೆಗೆಟಿವ್ ಇಲ್ಲಿ ಸಮಥಿಂಗ್ ಥಿಂಕ್ ಮಾಡ್ತಿದ್ದೀರಾ, ಯೋಚನೆ ಮಾಡ್ತಿದ್ದೀರಾ. ಇಷ್ಟು ದಿನ ಒಂದು ಏನು ಒಂದು ರಿಲೇಶನ್ಶಿಪ್ ಇತ್ತು, ಅಥವಾ ಇಷ್ಟು ದಿನ ಒಂದು ಬಾಂಡಿಂಗ್ ಇತ್ತು, ಅದನ್ನು ಅಷ್ಟು ಬೇಗ ಈಸಿಯಾಗಿ ಮರಿಲಿಕ್ಕೆ ಸಾಧ್ಯನಾ, ನನಗಾಗಿರ್ಬೋದು ಅಥವಾ ಅವರಿಗಾಗಿರ್ಬೋದು, ಆ ಥರದ್ದೆಲ್ಲ ಯೋಚನೆ ಬರ್ತಿದೆ ಅವ್ರ ಮೈಂಡಲ್ಲಿ. ಸೊ ಅಥವಾ ನಿಮ್ಮ ಮೈಂಡಲ್ಲೂ ಈ ಥರ ಯೋಚನೆ ಬರ್ತಾ ಇರ್ಬೋದು. ಓಕೆನಾ? ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಸಮಥಿಂಗ್ ಇಲ್ಲಿ ಇಬ್ರಿಗೂ ಒಂದು ಮೈಂಡಲ್ಲಿ ಬರ್ತಿದೆ, ಈ ಒಂದು ರಿಲೇಶನ್ಶಿಪ್ನ ಅಷ್ಟು ಈಸಿಯಾಗಿ ಬಿಡ್ಲಿಕ್ಕೆ ಆಗತ್ತಾ, ಅಷ್ಟು ಈಸಿನಾ, ನನ್ನನ್ನು ಅವಳು ಮರಿತಾಳ ಅಥವಾ ಅವನು ಮರಿತಾನ ಅಂಥದ್ದೆಲ್ಲ ಅವ್ರ ಮೈಂಡಲ್ಲಿ ಕ್ವಶನ್ ಬರ್ತಾ ಇದೆ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ನೀವು ಏನು ಮಾಡ್ತಿದ್ದೀರಾ, ಅವ್ರು ಮಾಡಿರೋಂಥ ಹರ್ಟ್ ಏನಿದೆ ಅಥವಾ ಅವರಿಂದ ಏನು ಬೇಜಾರಾಗಿದೆ ಅದನ್ನು ಕ್ಯಾರಿ ಮಾಡ್ತಿದ್ದೀರಾ. ತುಂಬ ಜನ ಇಲ್ಲಿ ಲೆಟ್ ಗೋ ಮಾಡ್ತಾ ಇಲ್ಲ. ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಮತ್ತೆ ರಿಪೀಟ್ ನಿಮ್ಮಿಬ್ಬರ ಮಧ್ಯೆ ಒಂದು ಅದೇ ಫೈಟಿಂಗ್ ಆಗ್ತಾ ಇದೆ, ಅಥವಾ ಸಮಥಿಂಗ್ ಯಾವುದೋ ರಿಲೇಟೆಡಲ್ಲಿ ಪದೇ ಜಗಳ ಮಾಡ್ಕೊಳ್ತಿದ್ದೀರಾ, ಒಂದೇ ವಿಷಯಕ್ಕೆ ಜಗಳ ಮಾಡ್ಕೊಳ್ತಿದ್ದೀರಾ ಅಂತ ಹೇಳಿದ್ರೆ, ನೀವು ಅವರಿಂದ ಆಗಿರೋಂಥ ಹರ್ಟ್ ಏನಾಗಿದೆ, ಅವರಿಂದ ಏನಾಗಿದೆ, ಬೇಜಾರು ಏನಾಗಿದೆ ಅಲ್ವಾ, ಅದನ್ನು ನೀವು ಇನ್ನೂ ಲೆಟ್ ಗೋ ಮಾಡ್ತಿಲ್ಲ, ಮರಿತಾ ಇಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ರಿಪೀಟ್ ನಿಮ್ಮಿಬ್ಬರ ಮಧ್ಯೆ ಅದೇ ಥರದ ಪ್ರಾಬ್ಲಮ್ಸ್ನ ನೋಡ್ತಾ ಇದ್ದೀರಾ ಅಂತ ಹೇಳಿ ಕಾಣಿಸ್ತಾ ಇದೆ. ಓಕೆನಾ? ಸೊ ಇಲ್ಲಿ ಲೆಟ್ ಗೋ ಮಾಡಿ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ಡೆಫಿನೆಟ್ಲಿ ನಿಮ್ಮ ಎಕ್ಸ್ ಪರ್ಸನ್ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಲವ್ ಯುವರ್ ಸೆಲ್ಫ್ ಫಸ್ಟ್. ಓಕೆ, ಗಿವ್ ಯುವರ್ ರಿಲೇಶನ್ಶಿಪ್ ಅ ಚಾನ್ಸ್. ನೋಡಿ, ಇಲ್ಲಿ ಒಂದು ಚಾನ್ಸ್ ಕೊಡಿ. ನಿಮ್ಮ ಎಕ್ಸ್ ಪರ್ಸನ್ ಏನಿದ್ದಾರೆ, ಅವರ ಒಂದು ತಪ್ಪು ಏನಿದೆ, ಅಥವಾ ಅವ್ರೇನು ನಿಮಗೆ ಮಿಸ್ಟೇಕ್ ಮಾಡಿದ್ದಾರೆ ಅಥವಾ ಹರ್ಟ್ ಮಾಡಿದ್ದಾರೆ, ಅದನ್ನು ತಿದ್ಕೊಳ್ಲಿಕ್ಕೆ ಒಂದು ಅವಕಾಶ ಕೊಡಿ ಅಂತ ಇಲ್ಲಿ ಅವರು ಕೂಡ ಇಲ್ಲಿ ಪ್ರೇ ಮಾಡ್ತಿರ್ಬೋದು, ಅಥವಾ ನಿಮ್ಮ ಹತ್ರ ಅವರು ರಿಕ್ವೆಸ್ಟ್ ಮಾಡ್ತಿರ್ಬೋದು, ನನ್ನಿಂದ ಏನೋ ತಪ್ಪಾಗಿದೆ, ಅದನ್ನು ತಿದ್ಕೊಳ್ಲಿಕ್ಕೆ, ಅದನ್ನು ಸರಿ ಮಾಡ್ಕೊಳ್ಲಿಕ್ಕೆ ನಂಗೊಂದು ಅವಕಾಶ ಕೊಡು ಅಂತ ಹೇಳ್ಬಿಟ್ಟು ಇಲ್ಲಿ ನಿಮ್ಮ ಎಕ್ಸ್ ಪರ್ಸನ್ ಕೇಳ್ತಿದ್ದಾರೆ. ಲವ್ ಯುವರ್ ಸೆಲ್ಫ್ ಫಸ್ಟ್. ಇಲ್ಲಿ ನಿಮ್ಮನ್ನು ನೀವು ಫಸ್ಟು ಪ್ರೀತಿ ಮಾಡಬೇಕಾಗಿದೆ. ಸೆಲ್ಫ್ ರೆಸ್ಪೆಕ್ಟ್ ಇಲ್ಲಿ ಫಸ್ಟ್ ಮುಖ್ಯ. ಇಲ್ಲಿ ತುಂಬ ಜನಕ್ಕೆ ರೆಸ್ಪೆಕ್ಟ್ ಅನ್ನುವಂಥದ್ದು ತುಂಬಾ ಇಲ್ಲಿ ಆ್ಯಪ್ಟ್ ಆಗ್ತಾ ಇದೆ. ನಿಮಗೆ ಯಾರೂ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ಅಥವಾ ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮ ಮಾತಿಗೆ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ಸಮಥಿಂಗ್ ಇಲ್ಲಿ ರೆಸ್ಪೆಕ್ಟ್ ಅಂತ ಏನು ಬರ್ತಾ ಇದೆ ಇಲ್ಲಿ ನಿಮಗೆ ನೀವು ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ಓಕೆ, ನಿಮ್ಮನ್ನು ನೀವು ಪ್ರೀತಿ ಮಾಡ್ತಿಲ್ಲ. ನೋಡ್ಬೋದು ಇಲ್ಲಿ ಅವರ ಒಂದು ಫೋನ್ ಕಾಲ್ ಬಂದರೆ ಸಾಕು, ನಿಮ್ಮ ಮೂಡ್ ಆಟೋಮೆಟಿಕಲಿ ಚೇಂಜ್ ಆಗುತ್ತೆ. ಓಕೆ, ಸೊ ಇಲ್ಲಿ ಅವ್ರು ನಿಮ್ಮ ಜೊತೆ ಮಾತಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೂಡ್ ಫುಲ್ ಏನು ಕಂಪ್ಲೀಟ್ ಮೂಡ್ ಆಫ್ ಆದರ್ ಥರ ಇರ್ತೀರ. ಓಕೆನಾ? ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ನೀವು ಬೇರೆಯವರ ಮೇಲೇ ಡಿಪೆಂಡ್ ಆಗ್ತಿದ್ದೀರಾ, ನಿಮ್ಮ ಮೇಲೆ ನೀವು ಡಿಪೆಂಡ್ ಆಗ್ತಾ ಇಲ್ಲ. ಇಲ್ಲಿ ನಿಮ್ಮ ಒಂದು ಖುಷಿ ಇರ್ಬೋದು, ನಿಮ್ಮ ಸಂತೋಷ ಆಗಿರ್ಬೋದು, ನಿಮ್ಮ ದುಃಖ ಆಗಿರ್ಬೋದು, ಏನೇ ಆಗಿರ್ಬೋದು, ನಿಮ್ಮ ಮೇಲೆ ನೀವು ಡಿಪೆಂಡ್ ಆಗಿ ಇಲ್ಲಿ ನೀವು ಖುಷಿಯಾಗಿಡೋದು, ನಿಮ್ಮನ್ನು ನೀವು ಖುಷಿಯಾಗಿಡೋದು ತುಂಬಾ ಇಂಪಾರ್ಟೆಂಟ್. ನೀವು ಬೇರೆಯವರು ಬಂದರೆ ನನ್ನ ಲೈಫಲ್ಲಿ ನಾನು ಖುಷಿಯಾಗಿರ್ತೀನಿ ಅಂತ ಅಂದ್ಕೊಳ್ಳೋದು, ಅಥವಾ ಆ ವ್ಯಕ್ತಿ ನನ್ನ ಲೈಫಲ್ಲಿ ಇದ್ದರೆ ನಾನು ಖುಷಿಯಾಗಿರ್ತೀನಿ ಅಂತ ಅಂದ್ಕೊಳ್ಳೋದು ಕಂಪ್ಲೀಟ್ ಅದೊಂದು ರಾಂಗ್ ಅಂತ ಹೇಳ್ತೀನಿ. ಯಾಕಂದರೆ ಇಲ್ಲಿ ನಿಮ್ಮನ್ನು ನೀವು ಎಷ್ಟು ಪ್ರೀತಿ ಮಾಡ್ತೀರಾ
ಅಷ್ಟು ಬೇರೆಯವರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಓಕೆನಾ? ಸೊ ನಿಮ್ಮನ್ನೇ ನೀವು ಪ್ರೀತಿ ಮಾಡ್ತಿಲ್ಲ, ನಿಮ್ಮನ್ನೇ ನೀವು ದ್ವೇಷ ಮಾಡ್ತೀರಾ, ನಿಮ್ಮನ್ನು ಕಂಡ್ರೆ ಆಗಲ್ಲ ಅಂತ ಹೇಳಿದ್ರೆ ಬೇರೆಯವರಿಂದ ನೀವು ಲವ್ನ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಬೇರೆಯವ್ರನ್ನೇ ನೀವು ಅವ್ರ ಪ್ರೀತಿ ಬೇಕು ಅಂತೇಳಿ ನೀವು ಹೇಗೆ ನಿರೀಕ್ಷೆ ಮಾಡ್ತೀರಾ ಅಲ್ವಾ? ಸೊ ಆ ಥರ ನಿರೀಕ್ಷೆ ಮಾಡೋದ್ರಲ್ಲೂ ಕೂಡ ತಪ್ಪಿದೆ. ಆ ಥರ ನೀವು ನಿರೀಕ್ಷೆ ಮಾಡಿದ್ರೂ ಕೂಡ ನಿಮಗೆ ಸಿಗಲ್ಲ. ಯಾಕಂದರೆ ನಿಮ್ಮನ್ನು ನೀವು ಫಸ್ಟು ಪ್ರೀತಿ ಮಾಡಬೇಕಾಗತ್ತೆ. ಸೊ ನಿಮ್ಮನ್ನು ನೀವು ಯಾವಾಗ ಪ್ರೀತಿ ಮಾಡ್ತೀರಾ ಆಗ ಡೆಫಿನೆಟ್ಲಿ ಇಲ್ಲಿ ಬೇರೆಯವರು ಕೂಡ ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಯೂನಿವರ್ಸಿಂದ ಒಂದು ಕಾರ್ಡ್ನ ಲಾಸ್ಟ್ ಫೈನಲ್ ಒಂದು ಕಾರ್ಡ್ನ ನೀವು ಇಲ್ಲಿ ಚೂಸ್ ಮಾಡೋಣ. ಏನು ಬರ್ತಿದೆ, ಏನು ಗೈಡೆನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಓಕೆ, ಸೊ ಇಲ್ಲಿ ನಿಮಗೆ ಇರ್ಬೋದು, ನಿಮ್ಮ ಪರ್ಸನಿಗೆ ಇರ್ಬೋದು ತುಂಬ ಫ್ರೆಂಡ್ ಸರ್ಕಲ್ ಇದೆ. ಓಕೆನಾ? ಸೊ ಇಲ್ಲಿ ತುಂಬ ಫ್ರೆಂಡ್ ಸರ್ಕಲ್ ಇರ್ಬೋದು ಅಥವಾ ತುಂಬ ಆಪ್ಷನ್ಸ್ ಇರ್ಬೋದು. ಅವರ ಒಂದು ಲೈಫಲ್ಲೂ ತುಂಬಾ ಹುಡುಗಿಯರು ಇರುವಂಥದ್ದು, ಹುಡುಗರು ಇರುವಂಥದ್ದು, ಆ ಥರದ್ದು ಇಲ್ಲಿ ಎನರ್ಜೀಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಕಪ್ಸ್ ಕಾರ್ಡ್ ಕೂಡ ಇಲ್ಲಿ ತುಂಬಾ ಬರ್ತಿರೋದ್ರಿಂದ ವಾಟರ್ ಸೈನ್, ಕಟಕ ರಾಶಿ, ವೃಶ್ಚಿಕ, ಮೀನ ರಾಶಿಯವರ ಪ್ರೆಸೆನ್ಸ್ ಕೂಡ ಇರ್ಬೋದು. ಓಕೆ, ಸೊ ಇಲ್ಲಿ ಏನಂತ ಹೇಳಿದ್ರೆ ಅವರಿಗೊಂದು ಎರಡೆರಡು ಆಪ್ಷನ್ ಇದೆ. ನೀವು ಮತ್ತೆ ಇನ್ನೊಬ್ರು ಪರ್ಸನ್ ಇದ್ದಾರೆ, ಅವ್ರ ಮೈಂಡಲ್ಲಿ ಇರ್ಬೋದು, ಅವ್ರ ಲೈಫಲ್ಲಿ ಇರ್ಬೋದು. ಸೊ ಅವ್ರು ಯೋಚನೆ ಮಾಡ್ತಿದ್ದಾರೆ ನೀವು ಬೇಕಾ ಅವ್ರು ಬೇಕಾ. ಒಂದ್ಸಲ ಅವ್ರಿಗೆ ಯೋಚನೆ ಬರುತ್ತೆ ನೀವು ಬೇಕು ಅಂತ, ಇನ್ನೊಂದ್ಸಲ ಅವ್ರ ಯೋಚನೆ ಬರುತ್ತೆ ಇನ್ನೊಂದ್ಸಲ ಅವರ ಮೈಂಡಲ್ಲಿರುವಂಥ ವ್ಯಕ್ತಿ ಬೇಕು ಅಂತ. ಸೊ ಇಲ್ಲಿ ಏನಂತ ಹೇಳಿದ್ರೆ ನಿಮ್ಮ ಒಂದು ಆಪ್ಷನನ್ನು ಅವರು ಲಾಸ್ಟಲ್ಲಿ ಇಟ್ಟಿದ್ದಾರೆ. ಓಕೆ, ಸೊ ನೀವು ಬೇಕೋ ಬೇಡವೋ ಅನ್ನೋದನ್ನು ಲಾಸ್ಟ್ ಆಪ್ಷನ್ ಅವರಿಗೆ. ಸೊ ಇಲ್ಲಿ ನಿಮಗೆ ಯಾವಾಗಲೂ ಹೇಳ್ತಿರ್ಬೋದು ಅವರು, ನನಗೊಂದು ಸ್ವಲ್ಪ ಟೈಮ್ ಕೊಡು ನಿನ್ನ ಬಗ್ಗೆ ಯೋಚನೆ ಮಾಡಲಿಕ್ಕೆ, ಅಥವಾ ನಿನ್ನ ಬಗ್ಗೆ ಏನಾದರೂ ಒಂದು ಡಿಸಿಷನ್ನ ತೊಗೊಳ್ಲಿಕ್ಕೆ ಸ್ವಲ್ಪ ಟೈಮ್ ಕೊಡು, ಸಮಥಿಂಗ್ ಈ ಥರದಲ್ಲೇ ನಿಮ್ಮ ಹತ್ರ ಅವರು ಮಾತಾಡ್ತಿದ್ದಾರೆ, ನಿಮ್ಮ ಹತ್ರ ಹೇಳ್ತಾ ಇದ್ದಾರೆ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಅವರಿಗೆ ಕನ್ಫ್ಯೂಷನ್ ಮೈಂಡ್ ಇದೆ. ಇಲ್ಲಿ ತುಂಬಾ ಕನ್ಫ್ಯೂಷನಲ್ಲಿದ್ದಾರೆ. ನೀವು ಬೇಕಾ ಅವ್ರು ಬೇಕಾ, ಲೈಫಲ್ಲಿ ಏನು ಬೇಕು, ಸಮಥಿಂಗ್ ಇಲ್ಲಿ ತುಂಬಾ ಕನ್ಫ್ಯೂಷನ್ ಮೈಂಡ್ ನಡೀತಾ ಇದೆ ಅವ್ರ ಮೈಂಡಲ್ಲಿ ಇವಾಗ ಕರೆಂಟ್ ಎನರ್ಜೀಸ್. ಓಕೆನಾ? ಸೊ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಇದೆ. ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ ನೀವಿಬ್ರು. ತುಂಬ ಏನು ಹೇಳ್ಬೋದು, ತುಂಬ ವರ್ಷದ ಪ್ರೀತಿ ಅಂತ ಹೇಳಿದೆ, ಅಥವಾ ತುಂಬ ವರ್ಷದ ಈ ಒಂದು ರಿಲೇಶನ್ಶಿಪ್ ಇರ್ಬೋದು, ಬಾಂಡಿಂಗ್ ಇರ್ಬೋದು, ಲಾಂಗ್ ಡಿಸ್ಟೆನ್ಸಿಂದನೇ ನೀವು ಇಲ್ಲಿ ಏನು ಮೇಂಟೈನ್ ಮಾಡ್ತಿದ್ದೀರಾ. ಓಕೆನಾ? ಅವಾಗವಾಗ ಮೀಟ್ ಮಾಡ್ತೀರಾ, ಅಥವಾ ಅವಾಗವಾಗ ನೀವಿಬ್ರು ಮಧ್ಯೆ ಒಂದು ಏನು ಹೇಳ್ಬೋದು ಮಾತುಕತೆ ಇರ್ಬೋದು, ಅಥವಾ ಮೀಟ್ ಮಾಡುವಂಥದ್ದು ಇರ್ಬೋದು, ಅಥವಾ ನೀವಿಬ್ರು ಏನು ಮಾತುಕತೆ ಮಾಡೋದ್ರಲ್ಲಿ. ಓಕೆನಾ? ಸೊ ಸಮಥಿಂಗ್ ಅವಾಗವಾಗ ಆಗ್ತಾ ಇದೆ. ಇಲ್ಲಿ ಏನಂತ ಹೇಳಿದ್ರೆ ಲಾಂಗ್ ಡಿಸ್ಟೆನ್ಸಲ್ಲಿ ಇರೋದ್ರಿಂದ ಇಲ್ಲಿ ಎಲ್ಲೋ ಒಂದು ಕಡೆ ತುಂಬಾ ಹರ್ಟ್ ಆಗ್ತೀರಾ. ಅವ್ರು ಕಾಲ್ ಮಾಡಲಿಲ್ಲ ಅಂದರೆ, ಮೆಸೇಜ್ ಮಾಡಲಿಲ್ಲ ಅಂದರೆ, ಟೈಮ್ ಟು ಟೈಮ್ ನಿಮಗೆ ಅವರು ಮೆಸೇಜ್ ಮಾಡಲಿಲ್ಲ ಅಂದ ತಕ್ಷಣ ನಿಮಗೆ ಹರ್ಟ್ ಆಗುತ್ತೆ. ಸೊ ಇಲ್ಲಿ ನೀವು ಬೇರೆ ಊರಲ್ಲಿರ್ಬೋದು, ನಿಮ್ಮ ಪರ್ಸನ್ ಬೇರೆ ಊರಲ್ಲಿರ್ಬೋದು, ಅಥವಾ ಸಮಥಿಂಗ್ ಇಲ್ಲಿ ಬೇರೆ ಒಂದು ಸ್ಥಳಕ್ಕೆ ಈಗ ಕರೆಂಟ್ ಅವರು ಕೆಲಸದ ವಿಷಯವಾಗಿ ಹೋಗಿರ್ಬೋದು. ಸಮಥಿಂಗ್ ಇಲ್ಲಿ ಎಲ್ಲೋ ಒಂದು ಕಡೆ ನೀವು ಬೇರೆ, ನಿಮ್ಮ ಪರ್ಸನ್ ಬೇರೆ ಒಂದು ಕಡೆ ಬೇರೆ ಬೇರೆ ಊರಿನಲ್ಲಿರೋ ಹಾಗೆ ಎನರ್ಜೀಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯೋಚನೆ ಮಾಡ್ತಾರೆ. ಬಟ್ ಇಲ್ಲಿ ಏನಂತ ಹೇಳಿದ್ರೆ ಅವರ ಒಂದು ಮೈಂಡಲ್ಲಿ ಇನ್ನೊಬ್ರು ಎಕ್ಸ್ ಪರ್ಸನ್ ಕೂಡ ಇದ್ದಾರೆ. ನಿಮಗೆ ಹೇಗೆ ನಿಮ್ಮ ಪರ್ಸನ್ ಅಂತ ನೀವು ಹೇಗೆ ಅನ್ಕೊಂಡಿದ್ದೀರಾ, ಅವರ ಒಂದು ಲೈಫಲ್ಲೂ ಬೇರೆ ಒಂದು ಎಕ್ಸ್ ಪರ್ಸನ್ನ ಒಂದು ಇನ್ವಾಲ್ವ್ಮೆಂಟ್ ಇದೆ ಅಂತೇಳಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಏನೇ ಆದರೂ ಕೂಡ ಲೈಫಲ್ಲಿ ಒಂದು ಕ್ಲಾರಿಟಿ ಅನ್ನುವಂಥದ್ದು ಬೇಕಾಗತ್ತೆ. ಸೊ ಇಲ್ಲಿ ಇಬ್ಬರಿಗೂ ಕೂಡ ಕ್ಲಾರಿಟಿ ಇಲ್ಲ, ಒಂದು ಕನ್ಫ್ಯೂಷನ್ ಮೈಂಡೇ ಕಾಣಿಸ್ತಾ ಇದೆ. ಸೊ ಆ ಕನ್ಫ್ಯೂಷನ್ ಮೈಂಡಿಗೆ ಒಂದು ಕ್ಲಾರಿಟಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿದೆ ಈ ಒಂದು ಎಕ್ಸ್ ರಿಲೇಶನ್ಶಿಪ್ಪಲ್ಲಿ. ಓಕೆನಾ? ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ತಿಳಿಸಿ, ಆ್ಯಂಡ್ ಪಾಸಿಟಿವ್ ಕಮೆಂಟ್ಸ್. ಓಕೆ, ಎಸ್ ಡೆಫಿನೆಟ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಎಲ್ಲರಿಗೂ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.